ಸ್ನೇಹಿತರೆ, ತಮಿಳು ರಾಜಕಾರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಣ್ಣಾಮಲೈ ಬಿಜೆಪಿ ಬಿಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ರಾಜೀನಾಮೆ ಕೊಡೋಕೆ ದಿಲ್ಲಿಗೂ ಹೋಗ್ತಿದ್ದಾರೆ ಅನ್ನೋ ನ್ಯೂಸ್ ಅನ್ನ ಅವರ ಬೆಂಬಲಿಗರೇ ಹಾಕ್ತಾ ಇದ್ದಾರೆ. ಅಣ್ಣಾಮಲೈ ಅವರ ಬೆಂಬಲಿಗರು ಎಲ್ಲ ಅವ್ರ ಪಾರ್ಟಿದು ಪೋಸ್ಟರ್, ಹೊಸ ಪಾರ್ಟಿದು ಧ್ವಜ ಆ ತರದೆಲ್ಲ ಶೇರ್ ಮಾಡೋಕೆ ಶುರು ಮಾಡಿದ್ದಾರೆ. ಅಣ್ಣಾಮಲೈ ಕೂಡ ಹೇಳ್ರಿ ಏನ್ರಿ ಕತೆ ಅಂತ ಕೇಳಿದ್ರೆ, ಇಲ್ಲ ರೀ ನಾನ್ ಬಿಜೆಪಿ ಬಿಡ್ತೀನಿ ಚಾನ್ಸೇ ಇಲ್ಲ ಅಂತ ಹೇಳಿಲ್ಲ. ತಡಿ 2 ದಿನದಲ್ಲಿ ಗೊತ್ತಾಗತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ನಿಗೂಢವಾಗಿ ಮಾತಾಡಿದ್ದಾರೆ ಅಣ್ಣಾಮಲೈ. ವಿದೇಶಿ ಪ್ರವಾಸ ಮುಗಿಸಿ ಸೀದಾ ಬಂದು ಅಣ್ಣಾಮಲೈ ಅವರ ನೆಕ್ಸ್ಟ್ ಡೆಸ್ಟಿನೇಷನ್ ಯಾವ್ದು ಗೊತ್ತಾ? ಸೀದಾ ದಿಲ್ಲಿ. ಮಂಗಳವಾರ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಭೇಟಿ. ಇದೇ ಭೇಟಿ ವೇಳೆ ರಾಜೀನಾಮೆ ಪತ್ರ ಸಲ್ಲಿಕೆ ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಿದೆ. ಕಳೆದ 6 ವರ್ಷದ ಅವಕಾಶಕ್ಕೆ ಹೈಕಮಾಂಡ್ಗೆ ಧನ್ಯವಾದ ಹೇಳೋಕು ಕೂಡ ಈ ಭೇಟಿ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಬಿಜೆಪಿ ಸ್ಟೇಟ್ ಸೆಂಟ್ರಲ್ ಕಮಿಟಿ ಮೀಟಿಂಗ್ ನ ತಯಾರಿ ನಡೀತಾ ಇದೆ. ಇದರ 2 ಮೀಟಿಂಗ್ಗೆ ಅಣ್ಣಾಮಲೈ ಅಟೆಂಡೇ ಆಗಿಲ್ಲ. ಎಲೆಕ್ಷನ್ ನಲ್ಲೂ ಸ್ಪರ್ಧೆ ಮಾಡದೆ ಕೇವಲ ಕ್ಯಾಂಪೇನ್ ಮಾತ್ರ ಮಾಡಿ ದೂರ ಉಳ್ಕೊಂಡಿದ್ರು. ಅಣ್ಣಾಮಲೈ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದಲೂ ಕೆಳಗಿಳಿಸಲಾಗಿತ್ತು ಡಿಎಂಕೆಯೊಂದಿಗಿನ ಫ್ರೆಂಡ್ಶಿಪ್ಗೋಸ್ಕರ. ಇತ್ತೀಚೆಗೆ 3 ಲ್ಯಾಂಗ್ವೇಜ್ ಫಾರ್ಮುಲಾಗೆ ಓಪನ್ ಆಗಿ ವಿರೋಧ ವ್ಯಕ್ತಪಡಿಸಿದ್ರು ಅವರು. ಸಿಬಿಎಸ್ಇ ಶಾಲೆಯಲ್ಲಿ 3 ಲ್ಯಾಂಗ್ವೇಜ್ ಕಡ್ಡಾಯ ಮಾಡಿರೋ ನೋಟಿಫಿಕೇಶನ್ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು. ಹೀಗಾಗಿ ಅಣ್ಣಾಮಲೈ ಮುಂದಿನ ಹೆಜ್ಜೆ ಬಗ್ಗೆ ತೀವ್ರ ಕುತೂಹಲ ಇದೆ. ಹೊಸ ಪಕ್ಷ ಸ್ಥಾಪನೆ ಮಾಡಬಹುದು ಅಣ್ಣಾಮಲೈ ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ಜೂನ್ 4ನೇ ತಾರೀಕು ಅಣ್ಣಾಮಲೈ ಅವರ ಹುಟ್ಟುಹಬ್ಬ. 42 ವರ್ಷ ಅಷ್ಟೇ ಅವರಿಗೀಗ. ಅದರ ಬೆನ್ನಲ್ಲೇ ಹೊಸ ಮೂವ್ಮೆಂಟ್ ಅನ್ನ, ಒಂದು ಹೊಸ ಪೊಲಿಟಿಕಲ್ ಚಳುವಳಿಯನ್ನೇ ಅವರು ಲಾಂಚ್ ಮಾಡಬಹುದು ಅಂತ. ಸಮಾನ ಮನಸ್ಕರನ್ನ ಸೇರಿಸಿಕೊಂಡು ಒಂದು ವಾಲಂಟಿಯರ್ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡಬಹುದು. ಇದಕ್ಕೆ ಪುಷ್ಟಿ ಕೊಡುವ ಹಾಗೆ ಕೊಯಮತ್ತೂರಿನಾದ್ಯಂತ ಅಣ್ಣಾಮಲೈ ಪೋಸ್ಟರ್ ಎದ್ದು ಬಿಟ್ಟಿದ್ದಾವೆ. ನಮ್ಮ ನಾಯಕರೇ ಬಂದು ನಮ್ಮನ್ನ ಮುನ್ನಡೆಸಿ, ನೀವು ಅಣ್ಣ ಬನ್ನಿ ಅಂತ ಪೋಸ್ಟರ್ ನಲ್ಲಿ ಕರೆಯಲಾಗಿದೆ. ಅಭಿಮಾನಿಗಳ ಸಂಘ ಅಣ್ಣಾಮಲೈ ಅನ್ಬು ಕೂಟಂ ಹೊಸ ಸದಸ್ಯರನ್ನ ಸೇರಿಸಿಕೊಳ್ತಾ ಇದೆ. ಇದನ್ನೇ ಪಕ್ಷವನ್ನಾಗಿಸೋ ಆಲೋಚನೆ ಕೂಡ ಇದೆ. ತಮಿಳುನಾಡಿನಲ್ಲಿ ಹೊಸ ಪಾರ್ಟಿಯ ಸಾಧ್ಯತೆಯನ್ನ ಅಣ್ಣಾಮಲೈಯಲ್ಲೂ ಡೈರೆಕ್ಟ್ ಆಗಿ ರಿಜೆಕ್ಟೂ ಮಾಡಿಲ್ಲ. ತಮಿಳುನಾಡಿನಲ್ಲಿ ಮತ್ತೊಂದು ಹೊಸ ಪಾರ್ಟಿ ಅಂತ ಒಬ್ರು ಕಾಂಗ್ರೆಸ್ನವರು ಪೋಸ್ಟ್ ಹಾಕಿದ್ದಾರೆ. ಯಾರ ಸಣ್ಣ ಪುಟ್ಟವರಲ್ಲ, ಕಾಂಗ್ರೆಸ್ ಹಿರಿಯ ನಾಯಕ ಪಿ ಚಿದಂಬರಂ ಅವರ ಮಗ ಕಾರ್ತಿ ಚಿದಂಬರಂ MP ಅವರು ಪೋಸ್ಟ್ ಹಾಕಿದ್ದಾರೆ. ತಮಿಳುನಾಡಿನಲ್ಲಿ ಹೊಸ ಇನ್ನೊಂದು ಪಾರ್ಟಿ ಬರ್ತಾ ಇದೆ ಅಂತ ಹೇಳಿ. ಮಕ್ಕಳ ಶಕ್ತಿ ಇಯಕ್ಕಂ ಪಾರ್ಟಿ ಹೆಸರು ಆಗ್ಬೋದು ಅಂತ ಹೇಳ್ತಿದ್ದಾರೆ. ಡಿಎಂಕೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ. ಅಣ್ಣಾಮಲೈ ವಿಜಯ್ ರೀತಿಯ ಆಕ್ಟರ್ ಅಲ್ಲ, ಪಕ್ಷ ನಡೆಸೋದು ಸ್ವಂತ ಸುಲಭ ಅಲ್ಲ, ಬಿಜೆಪಿ ಬಿಟ್ಟು ಬರಬೇಡಿ ನೀವು ಅಂತ ಅಡ್ವೈಸ್ ಮಾಡಿದ್ದಾರೆ ಡಿಎಂಕೆನವರು. ಇಲ್ಲಿ ಮೂಲಗಳ ಮಾಹಿತಿ ಪ್ರಕಾರ ಹೈಕಮಾಂಡ್ ಮುಂದೆ ಅಣ್ಣಾಮಲೈ ಮುಖ್ಯವಾಗಿ 2 ಡಿಮಾಂಡ್ಸ್ ಅನ್ನ ಇಟ್ಟಿದ್ರು, ಅಥವಾ 2 ಆಪ್ಷನ್ಸ್ ಇಟ್ಟಿದ್ರು. ಒಂದು ಆಪ್ಷನ್ ನಂಬರ್ 1, ಮುಂದಿನ 7 ವರ್ಷ ತಮಿಳುನಾಡಲ್ಲಿ ನನಗೆ ಫುಲ್ ಫ್ರೀ ಹ್ಯಾಂಡ್ ಕೊಡಬೇಕು. ಯಾರು ನನಗೆ ಡಿಸಿಷನ್ಸ್ನ ಕ್ವಶನ್ ಮಾಡಬಾರ್ದು, ನನಗೆ ಅಡೆತಡೆಗಳನ್ನ ಮಾಡಬಾರ್ದು. ಲಾಸ್ಟ್ ಟೈಮ್ ಇದ್ದಕ್ಕಿದ್ದಾಗ ನನ್ನ ಕೆಳಗಿಳಿಸಿಬಿಟ್ಟು ಅಣ್ಣಾ DMK ಒಂದಿಗೆ ಬೇಡ ಅಂದ್ರೂ ಕೂಡ ಅಲಯನ್ಸ್ ಮಾಡ್ಕೊಂಡ್ರಲ್ಲ, ಹಾಗೆಲ್ಲ ಮಾಡಂಗಿಲ್ಲ. ನಂಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಆಪ್ಷನ್ ನಂಬರ್ 2, ನನಗೆ ಬೇರೆ ದಾರಿ ಇಲ್ಲ, ನನ್ನ ಪಾಡಿ ನನಗೆ ಹೋಗೋಕೆ ಬಿಟ್ಬಿಡಿ, ನಾನು ಇಷ್ಟ ಬಂದಾಗ ನಾನು ಬೇರೆ ಏನಾದ್ರು ಮಾಡ್ಕೊತೀನಿ ಅನ್ನೋ ಆಪ್ಷನ್ ಅನ್ನ ಮುಂದಿಟ್ಟಿದ್ದಾರೆ ಅಂತ ಹೇಳಿ. ಸ್ನೇಹಿತರೆ, ಅಣ್ಣಾಮಲೈ ಪೊಲಿಟಿಕಲ್ ಲೈಫ್ ನೋಡೋಣ. ನಾವು ಕೂಡ ನಮ್ಮ ಫಿನಾನ್ಷಿಯಲ್ ಲೈಫ್ನಲ್ಲೂ ಮುನ್ನಡಿಬೇಕಲ್ಲ. ಮುನ್ನಡಿಬೇಕು ಅಂದರೆ ದೊಡ್ಡ ತಡೆಗೋಡೆಯಾಗಿ ಅಡ್ಡ ನಿಲ್ಲೋದು ಯಾವ್ದು ಹೇಳಿ? ಸಿಬಿಲ್ ಸ್ಕೋರ್ ಚೆನ್ನಾಗಿಲ್ಲ ಇವ್ರದ್ದು ಅಂತ ಹೇಳಿ. ಎಮರ್ಜೆನ್ಸಿಗೆ ಲೋನ್ ಕೇಳೋಕೆ ಹೋದರೆ ಸ್ಕೋರ್ ಚೆನ್ನಾಗಿಲ್ಲ ಅಂತ ಹೇಳಿ ಮುಖ ಕೊಡೋದಾಗ ರಿಜೆಕ್ಟ್ ಮಾಡ್ತಾರೆ. ಸರಿ, ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಕ್ರೆಡಿಟ್ ಕಾರ್ಡು ಕೊಡಲ್ಲ ತುಂಬ ಜನಕ್ಕೆ. ಸ್ಯಾಲ್ರಿ ಸ್ಲಿಪ್ ಕೊಡಿ, ITR ಕೊಡಿ, 25 ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಇದಕ್ಕೆ ನೀವು ಸ್ಟೇಬಲ್ ಮನಿಯ FD ಕ್ರೆಡಿಟ್ ಕಾರ್ಡ್ ಅನ್ನ ಪರಿಹಾರವಾಗಿ ಯೂಸ್ ಮಾಡಬಹುದು. ಸಿಂಪಲ್ ಕಾನ್ಸೆಪ್ಟ್. ನೀವು ಬ್ಯಾಂಕ್ ನಲ್ಲಿ ಒಂದು ಫಿಕ್ಸ್ಡ್ ಡೆಪಾಸಿಟ್ ಅನ್ನ ಇಡ್ತೀರಿ. ಅದರ ಆಧಾರದ ಮೇಲೆ ನಿಮಗೆ ಯಾವುದೇ ಡಾಕ್ಯುಮೆಂಟ್ಸ್ ಕಾಟ ಇಲ್ಲದೆ ಇನ್ಸ್ಟೆಂಟ್ ಆಗಿ ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ಡಬಲ್ ಲಾಭ. ಒಂದ್ ಕಡೆ ನೀವು ಬ್ಯಾಂಕಲ್ಲಿ ಇಟ್ಟಿರೋ ರೆಗ್ಯುಲರ್ ಬ್ಯಾಂಕ್ FD ಅದು, ಅದ್ರ ಮೇಲೆ ಬಡ್ಡಿ ಬರ್ತಿರುತ್ತೆ. ಇವಾಗ 8.3% ತನಕನೂ ಬಡ್ಡಿ ಕೊಡ್ತಾ ಇದಾವೆ ಸ್ಟೇಬಲ್ ಮನಿಯಲ್ಲಿ ರಿಜಿಸ್ಟರ್ ಆಗಿರೋ ಬ್ಯಾಂಕ್ಗಳು. ಸೊ ನಿಮಗೆ ಅಷ್ಟು ಬಡ್ಡಿ ಸಿಗುತ್ತೆ ನೀವು ಇಟ್ಟಿರೋ FDಗೆ. ಸೇಮ್ ಟೈಮ್ ನಿಮಗೆ ಇನ್ಸ್ಟೆಂಟ್ ಆಗಿ ಕಾರ್ಡ್ ಸಿಕ್ಬಿಡುತ್ತೆ, ಫ್ರೀ ಕ್ರೆಡಿಟ್ ಕಾರ್ಡ್ ಸಿಕ್ಬಿಡುತ್ತೆ. ಅದನ್ನು ಆರಾಮಾಗಿ ಬಳಸ್ಕೊಂಡು ನೀವು ನಿಮ್ಮ ರೆಗ್ಯುಲರ್ ಖರ್ಚುಗಳಿಗೆ ಬಳಸ್ಕೊಂಡು, ರೂಪೇ ಕಾರ್ಡ್ ಬೇರೆ, ಅದನ್ನು ನೀವು UPIಗೂ ಕೂಡ ಲಿಂಕ್ ಮಾಡ್ಕೊಂಡು ಪೇಮೆಂಟ್ಸ್ ಎಲ್ಲ ಮಾಡ್ಬೋದು. ಮಾಡಲೇಬೇಕಾಗಿರೋ ಖರ್ಚುಗಳನ್ನ ಅದರಲ್ಲಿ ಮಾಡಿದ್ರೆ ಆಯಿತು. ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ, ರಿವಾರ್ಡ್ಸ್ ಇದೆ, ಏರ್ಪೋರ್ಟ್ ಲೌಂಜ್ ಆಕ್ಸೆಸ್ ಕೂಡ ಫ್ರೀ ಆಗಿ ಸಿಗುತ್ತೆ. ಟೈಮಿಗೆ ಕರೆಕ್ಟಾಗಿ ನೀವು ಬಿಲ್ ಪೇ ಮಾಡ್ಕೊಂಡು ಹೋದರೆ ನಿಮ್ಮದು 2-3 ತಿಂಗಳಲ್ಲೆಲ್ಲ 750+ ಕ್ರೆಡಿಟ್ ಸ್ಕೋರನ್ನು ಮಾಡಿಕೊಂಡು, ಹೆಲ್ದಿ ಸ್ಕೋರನ್ನು ಮಾಡಿಕೊಂಡು ನೀವು ತಲೆ ಎತ್ತಿ ನಿಲ್ಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಓಪನ್ ಮಾಡಿ ನಿಮ್ಮ ಕ್ರೆಡಿಟ್ ಕಾರ್ಡನ್ನು ಕೆಲವೇ ಕ್ಲಿಕ್ಸ್ ಅಲ್ಲಿ ಪಡ್ಕೋಬಹುದು. ಬನ್ನಿ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ ಈಗ. ಆದರೆ ಏನಾಯಿತು? ಇದ್ದಕ್ಕಿದ್ದಂತೆ ಏನು ಪ್ರಾಬ್ಲಮ್ ಆಯಿತು? ಅಣ್ಣಾಮಲೈ ಬಿಜೆಪಿಯನ್ನ ತಮಿಳುನಾಡಿನಲ್ಲಿ ಬುಡದಿಂದ ಕಟ್ಟಿ ಬೆಳೆಸ್ತೀನಿ ಅಂತ IPSಗೆ ರಾಜೀನಾಮೆ ಕೊಟ್ಟು ಹೋದವರಲ್ಲ, ಏನಾಯ್ತು? ಇಲ್ಲಿ ಅಣ್ಣಾಮಲೈ ಕಳೆದ 5 ವರ್ಷಗಳಿಂದ ತಮಿಳುನಾಡು ಬಿಜೆಪಿ ಪಾಲಿನ ಭವಿಷ್ಯ ಅಂತಲೇ ಬಿಂಬಿತರಾಗಿದ್ರು. ಪ್ರತಿಷ್ಠಿತ ಯೂನಿಫಾರ್ಮ್ ಕಳಚಿಟ್ಟು ಚಿಕ್ಕ ವಯಸ್ಸಲ್ಲೇ ಪಾಲಿಟಿಕ್ಸ್ ಅಲ್ಲಿ ಒದ್ದಾಡಕ್ಕೆ ಅಂತ ಹೇಳಿ ತಮಿಳುನಾಡಿಗೆ ಹೋಗಿದ್ರು ಬಿಜೆಪಿ ಪರವಾಗಿ. ಪಕ್ಷದ ಮೇನ್ ಫೇಸ್ ಆಗಿ ತಮಿಳುನಾಡಿನಲ್ಲಿ ಬೆಳೆದ್ರು ಕೂಡ. ಅವರ ಎನರ್ಜಿ, ಪಕ್ಷ ಕಟ್ಟುವ ರೀತಿ ಹಾಗೂ ಚರ್ಚೆಗಳನ್ನ ಡಾಮಿನೇಟ್ ಮಾಡ್ತಾ ಇದ್ದ ಸ್ಟೈಲ್ ಅನ್ನು ಅವರ ವಿರೋಧಿಗಳು ಕೂಡ ಒಪ್ಕೊಂಡಿದ್ರು. ಆದರೂ ಅವರ ರಾಜಕೀಯ ಶೈಲಿ ಬಿಜೆಪಿಯ ಸಾಂಪ್ರದಾಯಿಕ ಚೌಕಟ್ಟಿಗೆ ಅಷ್ಟು ಈಸಿಯಾಗಿ ಮ್ಯಾಚ್ ಆಗ್ತಾ ಇರಲಿಲ್ಲ ಅಂತ
ಈಗ ಚರ್ಚೆ. ಅಣ್ಣಾಮಲೈ ಟಿಪಿಕಲ್ ಕಠಿಣ ಹಿಂದುತ್ವದ ಭಾಷಣವನ್ನು ಮಾಡ್ತಾ ಇರಲಿಲ್ಲ. ಅವರ ಫೋಕಸ್ ಯಾವಾಗಲೂ ತಮಿಳು ಅಸ್ಮಿತೆ, ಭ್ರಷ್ಟಾಚಾರ ಮುಕ್ತ ಆಡಳಿತ ಮತ್ತು ಡೆವಲಪ್ಮೆಂಟ್. ಇವರ ಐಡಿಯಾಲಜಿ ಬಿಜೆಪಿಯ ಹಿಂದೂ ನ್ಯಾಷನಲಿಸಮ್ಗಿಂತ ಹೆಚ್ಚಾಗಿ ಬರೀ ನ್ಯಾಷನಲಿಸಮ್ ಪ್ಲಸ್ ಡೆವಲಪ್ಮೆಂಟ್. ತಮಿಳುನಾಡಿನಲ್ಲಿ ನ್ಯಾಷನಲಿಸಮನ್ನು ತರೋಕ್ಕೆ ಅಣ್ಣಾಮಲೈ ಪ್ರಯತ್ನ ಪಟ್ಟರು, ಅದ್ರ ಜೊತೆಗೆ ಡೆವಲಪ್ಮೆಂಟ್ ಕಡೆಗೆ. ಧಾರ್ಮಿಕ ರಾಜಕಾರಣ ಅಣ್ಣಾಮಲೈ ಅಷ್ಟಾಗಿ ಮಾಡಲಿಲ್ಲ. ಹೀಗಾಗಿ ಫೈನಲಿ ತಮಗೊಂದು ಹೊಸ ಸ್ಪೇಸನ್ನು ಕ್ರಿಯೇಟ್ ಮಾಡಿಕೊಂಡು ಹೊಸತೇನನ್ನಾದರೂ ಕಟ್ಟುವ ಗುರಿಯನ್ನು ಅಣ್ಣಾಮಲೈ ಇಟ್ಕೊಂಡಿದ್ದಾರಾ ಅನ್ನೋ ವಿಶ್ಲೇಷಣೆ ಇದೆ. ಈಗ ಎಕ್ಸ್ಪರ್ಟ್ಸ್ ಹೇಳೋದೇನು ಅಂದರೆ, ಅಣ್ಣಾಮಲೈ ತಾನು ಮೊದಲು ಕಾಲಿಟ್ಟ ಕೋಣೆಗಿಂತ ಈಗ ನಾಯಕನಾಗಿ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಅವರ ಸ್ಪೀಡ್ಗೆ ಈಗಿರೋ ತಮಿಳುನಾಡು ಬಿಜೆಪಿ ಕೈಯಲ್ಲಿ ಅಡ್ಜಸ್ಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಜೊತೆಗೆ ತಲಬದಿ ವಿಜಯ್ ಎಫೆಕ್ಟ್ ಕೂಡ ಇದೆ ಅಣ್ಣಾಮಲೈ ಅವರ ಈ ಯೋಚನೆ ಹಿಂದೆ, ಪ್ಲಾನ್ ಹಿಂದೆ ಅಂತಲೂ ಹೇಳಲಾಗ್ತಿದೆ. ವಿಜಯ್ ಪಾರ್ಟಿ ಕಟ್ಟಿ ಇದ್ದಕ್ಕಿದ್ದಾಗೆ ಒಂದು 8-10 ಪಬ್ಲಿಕ್ ಮೀಟಿಂಗ್ ಮಾಡಿಬಿಟ್ಟು ರ್ಯಾಲಿ ಮಾಡಿಬಿಟ್ಟು ಗೆದ್ದೇ ಬಿಟ್ಟು CM ಆಗಿಬಿಟ್ರಲ್ಲ, ಅದು ತಮಿಳು ಪಾಲಿಟಿಕ್ಸ್ನ ಲೆಕ್ಕಾಚಾರವನ್ನ ಮತ್ತೊಮ್ಮೆ ಅದರ ಒಳಹಂದರವನ್ನ ದಿಗ್ದರ್ಶನ ಮಾಡಿಸಿದೆ ಎಲ್ರಿಗೂ ಕೂಡ. ತಮಿಳುನಾಡು ಅಂದ್ಕೊಂಡಂಗಲ್ಲ, ಅದಕ್ಕೊಂದು ಪರ್ಟಿಕ್ಯುಲರ್ ವೇ ಇದೆ ಅಂತ ಹೇಳಿ. ಹೀಗಾಗಿ ಇಲ್ಲಿ ಬಿಜೆಪಿ ಮುಖವಾಗಿ ಹೋದ್ರೆ ಏನಂದ್ರೂ ಕೂಡ DMKನವರು, ಅಣ್ಣಾ DMKನವರು, ವಿಜಯ್ ಇವರು ಡೆಲ್ಲಿಯವರು ಹೇಳ್ದಂಗೆ ಕೇಳ್ತಾರೆ. ಇವ್ರು ಇಂಡಿಪೆಂಡೆಂಟ್, ಅಣ್ಣಾಮಲೈ ಹೆಸರಷ್ಟೇ, ಮುಖ ಅಷ್ಟೇ, ತಮಿಳು ಮುಖವನ್ನು ಇಟ್ಕೊಂಡು ಡೆಲ್ಲಿಯವರು ಆಡಿಸ್ತಿರೋದು ಅಂತ ಹೇಳ್ತಾರೆ. ಆದರೆ ಡಿಸ್ಕನೆಕ್ಟ್ ಆಗಿ ಹೋಗಿ ಅಣ್ಣಾಮಲೈ ಒಬ್ಬರೇ ನಿಂತ್ಕೊಂಡು ಫೈಟ್ ಮಾಡಿದ್ರೆ, ವಿಜಯ್ ಅಣ್ಣನಾಗ CM ಮಾಡಿದ್ದಾಯ್ತು, ಅಪ್ಪಡಿ ಪೋಡು ಅಂತ ವಿಸಿಲ್ ಪೋಡು ಮಾಡಿ ಈಗ CM ಮಾಡಿದ್ದಾಯ್ತು. ಈಗ ಇನ್ನೊಂದು ಫೇಸ್ ಬೇಕಲ್ಲ ತಮಿಳುನಾಡು ಜನಕ್ಕೆ ಅಥವಾ ಅಪೋಸಿಷನ್ ವಾಯ್ಸ್ಗೆ. ಅದಕ್ಕೆ ಅಣ್ಣಾಮಲೈ ಆ ಜಾಗವನ್ನ ತಗೊಳ್ಳೋಕೆ ವಿಜಯ್ ವಿರುದ್ಧ, CM ವಿಜಯ್ ವಿರುದ್ಧ ಇನ್ನೊಂದು ಯುವ ಅಪೋಸಿಷನ್ ಫೇಸ್ ಆಗಿ ಗ್ರೋ ಆಗೋಕೆ, ಆ ಜಾಗವನ್ನು ಆಕ್ಯುಪೈ ಮಾಡೋಕೆ, ಅಣ್ಣಾ DMK ಸ್ಪೇಸನ್ನು ಆಕ್ಯುಪೈ ಮಾಡೋಕೆ BJPಯ ದಿಲ್ಲಿ ಹೈಕಮಾಂಡ್ನ ಒಬ್ಬ ಮ್ಯಾನ್ ಆಗಿ ಕಾಣಿಸ್ಕೊಳ್ಳೋದಕ್ಕಿಂತ ಒಬ್ಬ ಸ್ಟ್ರಾಂಗ್ ತಮಿಳಿಯನ್ ಲೀಡರ್ ಆನ್ ಈಸ್ ಓನ್, ಸ್ವಂತ ಬಲದ ಮೇಲೆ, ಸ್ವಂತ ತಾಕತ್ತಿನ ಮನುಷ್ಯ, ಇಂಡಿಪೆಂಡೆಂಟ್ ಥಿಂಕಿಂಗ್ ಮನುಷ್ಯ ಅನ್ನೋ ಇಮೇಜಲ್ಲಿ ಹೋದಾಗ ಅದೆಲ್ಲವೂ ಕೂಡ ಅಣ್ಣಾಮಲೈ ಹಿಂದೆ ಶಕ್ತಿಯಾಗಿ ನಿಂತ್ಕೋಬಹುದು ಅನ್ನೋ ಹೋಪನ್ನು ಅವ್ರು ಇಟ್ಕೊಂಡಿದ್ದಾರೆ. ಹಾಗಿದ್ರೆ ಹೊಸ ಪಕ್ಷ ಕಟ್ಟೋದು ಸುಲಭನಾ? ಅಣ್ಣಾಮಲೈ ಹೊಸ ಪಕ್ಷ ಕಟ್ಟೋ ವದಂತಿಯನ್ನು ಅವರೆಲ್ಲೂ ಕೂಡ ಡೈರೆಕ್ಟಾಗಿ ರಿಜೆಕ್ಟ್ ಮಾಡಿಲ್ಲ. ಆದರೆ ಪಕ್ಷ ಕಟ್ಟೋದು ಅಷ್ಟು ಸುಲಭ ಕೂಡ ಇಲ್ಲ. RSS ಹಿರಿಯ ನಾಯಕರೊಬ್ಬರ ಪ್ರಶ್ನೆ ಏನು ಗೊತ್ತಾ, ಪಕ್ಷ ಕಟ್ಟೋಕೆ ಅವ್ರ ಬಳಿ 500,000 ಕೋಟಿ ರೂಪಾಯಿ ದುಡ್ಡಿದೆಯಾ ಅಂತ. ವಿಜಯ್ ಎಂಟ್ರಿಯಿಂದಾಗಿ ಅವರೇ CM ಆಗಿರೋದ್ರಿಂದ ವಿರೋಧ ಪಕ್ಷಗಳ ಜಾಗದಲ್ಲಿ ಅಣ್ಣಾ DMK ಮುಂಚೆ ಆಡಳಿತ ವಿಪಕ್ಷ ಇದ್ದವರು ಇಬ್ಬರು ಕೂಡ ಈಗ ವಿಪಕ್ಷದಲ್ಲಿ ಕೂತ್ಕೊಂಡಿದ್ದಾರೆ. ಆ ಜಾಗ ಫುಲ್ ಇದೆ ಈಗ. ಆದರೂ ಹೊಸ ಪಕ್ಷ ಕಟ್ಟಿದ್ರೆ ಪಶ್ಚಿಮ ತಮಿಳುನಾಡಿನ ಅಂದರೆ ಕೊಂಗುನಾಡು ಭಾಗದ OBC ಗೌಂಡರ್ ವೋಟ್ ಬ್ಯಾಂಕ್ ಇವರಿಗೆ ಸಪೋರ್ಟ್ ಮಾಡಬಹುದು. ಅಣ್ಣಾಮಲೈ ಕೂಡ ಇದೇ ಸಮುದಾಯದವರು. ಇವರ ಪಾಪ್ಯುಲೇಷನ್ 5 to 7% ಇದೆ. ಕೊಯಮತ್ತೂರು, ತಿರುಪೂರ್, ಈರೋಡ್ ಬೆಲ್ಟ್ನಲ್ಲಿ PMK ಎಡಪಕ್ಷಗಳಿಗೆ ಡೈರೆಕ್ಟ್ ಕಾಂಪಿಟೇಷನ್ ಕೊಡ್ಬೋದು. ಜೊತೆಗೆ ಆಬ್ವಿಯಸ್ಲಿ ಅಣ್ಣಾಮಲೈ ಎಲ್ಲ ಜಾತಿಗಳನ್ನು ಮೀರಿ ಬೆಳೆಯೋಕೆ ಗುರಿ ಇಟ್ಕೊಂಡಿರ್ತಾರೆ. ಆಗುತ್ತೆ ಬಿಡುತ್ತೋ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಬರೀ ಕ್ಯಾಸ್ಟ್ ಬೇಸ್ಡ್ ಪಾಲಿಟಿಕ್ಸ್ ಮಾಡ್ತೀನಿ ಅಂತ ಹೇಳುವಂತಹ ಲೆಕ್ಕಾಚಾರ ಇರೋ ಮನುಷ್ಯ ಅಂತೂ ಅಣ್ಣಾಮಲೈ ಅಲ್ಲ. BJP ಹೊಸ ಆಟನ ಈ ಆ್ಯಂಗಲನ್ನು ಕೂಡ ಅಲ್ಲಗಳಿಯೋಕೆ ಆಗಲ್ಲ. ನಿಮ್ಗೆ ಆವಾಗಲೇ ಹೇಳಿದ್ವಿ, ದಿಲ್ಲಿ ಹೈಕಮಾಂಡ್ನ ಒಬ್ಬ ಮ್ಯಾನ್, ಅವರು ಕಂಟ್ರೋಲ್ ಮಾಡ್ತಿದ್ದಾರೆ, ಇವರು ಮುಖ ಅಷ್ಟೇ ಅನ್ನೋ ಥರದಲ್ಲಿ ಕಾಣಿಸ್ಕೊಂಡ್ರೆ ತಮಿಳುನಾಡು ಜನ ಅಷ್ಟು ಈಸಿಯಾಗಿ ಒಪ್ಕೊಳ್ಳಿಕ್ಕಿಲ್ಲ ಅಂಥೇಳಿ. ಹಾಗಾಗಿ BJPನೇ ಇವ್ರನ್ನ ಪ್ರತ್ಯೇಕವಾಗಿ ಬಿಡ್ತಾ ಇರ್ಬೋದಾ ಅನ್ನೋ ಆ್ಯಂಗಲ್ನಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ಅಸ್ಸಾಂನಲ್ಲೂ ಕೂಡ ಹೀಗೆ ಆಗಿತ್ತು ಒಂದು ಟೈಮ್ನಲ್ಲಿ. ಅಸ್ಸಾಂನಲ್ಲೂ ದಶಕಗಳ ಹಿಂದೆ ಕಾಂಗ್ರೆಸ್ನಂಥ ಸ್ಥಾಪಿತ ಪಕ್ಷ ಕೆಡುವೋಕೆ BJPಗೆ ಅಂಥ ದೊಡ್ಡ ಪ್ರಮಾಣದಲ್ಲಿ ಏನೂ ಗಿಟ್ಟದೇ ಇದ್ದಾಗ ಅಲ್ಲಿ ಅಸ್ಸಾಂ ಸ್ಟೂಡೆಂಟ್ಸ್ ಯೂನಿಯನ್ ದೊಡ್ಡ ಚಳುವಳಿ ಆಯಿತು. ನಂತರ ಅದೇ ಅಸ್ಸಾಂ ಗಣ ಪರಿಷತ್ ಆಯಿತು. ಆಗ ಆ ಚಳುವಳಿ ಮೂಲಕ ಅಧಿಕಾರ ಹಿಡಿದ ಅನೇಕ ಪ್ರಮುಖ ನಾಯಕರು ಈಗ ಅಸ್ಸಾಂ BJPಯಲ್ಲಿದ್ದಾರೆ. ನುಂಗು ಬಿಟ್ಟಿದೆ ಈ ಆಸು ಮತ್ತು AGPಯನ್ನು ಬಹುತೇಕ BJP ಅಸ್ಸಾಂನಲ್ಲಿ ತನ್ನೊಳಗಡೆ ಮಿಲ್ಕ್ ಶೇಕ್ ಮಾಡ್ಕೊಂಡ್ಬಿಟ್ಟಿದೆ. ಉದಾಹರಣೆಗೆ ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಕೇಂದ್ರದಲ್ಲಿ ಮೋದಿ ಮಂತ್ರಿನೂ ಆಗಿರೋ ಸರ್ಬಾನಂದ ಸೋನೋವಾಲ್. ಆ ಅಸ್ಸಾಂ ವಿದ್ಯಾರ್ಥಿ ಚಳುವಳಿಯ ಹಿಂದೆ RSSನ ಪ್ರಯೋಗ ಇತ್ತು ಅನ್ನೋ ವಿಶ್ಲೇಷಣೆಗಳು ಈಗಲೂ ಕೂಡ ಇವೆ. ಕಾಕತಾಳೀಯ ಅಂದ್ರೆ ಈಗ ಅಣ್ಣಾಮಲೈ ಕಟ್ತಾರೆ ಅಂತ ಹೇಳಲಾಗ್ತಿರೋ ಹೊಸ ವೇದಿಕೆಯ ಹೆಸರು ಕೂಡ ಮಕ್ಕಳ ಶಕ್ತಿ ಇಯಕ್ಕಂ, ಅಂದರೆ ಜನರ ಶಕ್ತಿ ಚಳುವಳಿ ಅಂತ. ಹೀಗಾಗಿ ಅಣ್ಣಾಮಲೈ ಒಂದು ವೇಳೆ ಪಾರ್ಟಿ ಕಟ್ಟಿದ್ರೆ ಅದು ಪ್ರಾದೇಶಿಕ ಪಕ್ಷದ ಮುಖವಾಡವನ್ನು ತೊಟ್ಟರೂ ಕೂಡ ಹಿಂದಿನಿಂದ RSS ಇದನ್ನು ಆಪರೇಟ್ ಮಾಡುವ ಹೊಸ ಸ್ಟ್ರಾಟಜಿ ಇರಬಹುದಾ ಅನ್ನೋ ಗಂಭೀರ ಚರ್ಚೆಗಳು ಕೂಡ ಇವೆ. ಈ ಎಲ್ಲದರ ಬಗ್ಗೆ ದಿಲ್ಲಿಯ ಮೀಟಿಂಗ್ ಮುಗಿದ ಬಳಿಕ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಇವಾಗಂತೂ ಸಿಕ್ಕಾಪಟ್ಟೆ ಚರ್ಚೆ, ಕ್ಯೂರಿಯಾಸಿಟಿ, ವಿಶ್ಲೇಷಣೆ. ನಿತಿನ್ ನಬೀನ್ ಅವ್ರನ್ನ ಭೇಟಿ ಆದಮೇಲೆ ಅಣ್ಣಾಮಲೈ ಏನು ಹೇಳ್ತಾರೆ ಅಂಥೇಳಿ ವಿ ಡೋಂಟ್ ನೋ. ಸಡನ್ನಾಗಿ ಹೊರಗೆ ಬಂದು ಎಲ್ಲ ಸೆಟ್ ಆಗಿದೆ, ನನಗೆ ಫುಲ್ ಫ್ರೀ ಹ್ಯಾಂಡ್ ಕೊಡೋಕೆ ಒಪ್ಕೊಂಡಿದ್ದಾರೆ ಹೈಕಮಾಂಡ್ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಇಲ್ಲ. ಬಟ್ ಸದ್ಯಕ್ಕೆ ಅವರ ಬೆಂಬಲಿಗರು ಮತ್ತು ತಮಿಳುನಾಡಿನಲ್ಲಿ ಎದ್ದಿರೋ ಪೋಸ್ಟರ್ಗಳೆಲ್ಲ ನೋಡ್ತಾ ಇದ್ರೆ ಅಣ್ಣಾಮಲೈ ಒಂದು ಕಾಲು ಹೊರಗಿಟ್ಟಂಗೆ ಕಾಣಿಸ್ತಾ ಇದೆ. ಈ ಬಗ್ಗೆ ನಿಮಗೆ ಅನಿಸುತ್ತೆ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ.
ಹಾಗೆ ಸ್ನೇಹಿತರೆ, ಕಡೆದಾಗಿ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ್ವಲ್ಲ ಸ್ನೇಹಿತರೆ, ನಿಮಗೆ ಉಳಿತಾಯದ ಅಭ್ಯಾಸವನ್ನ ರೂಢಿಸ್ತಾ ನಿಮ್ಮ ಹತ್ರ FD ಇಡಿಸ್ಕೊಂಡು ಅದಕ್ಕೆ ಬಡ್ಡಿ ಕೊಡ್ತಾ ಬ್ಯಾಂಕ್ ನಿಮಗೆ ಕ್ರೆಡಿಟ್ ಕಾರ್ಡ್ ಕೂಡ ಇನ್ಸ್ಟೆಂಟ್ ಆಗಿ ಕೊಟ್ಟು ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಇಂಪ್ರೂವ್ ಆಗ್ತಾ ಹೋಗೋ ಅವಕಾಶ. FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ ಜಸ್ಟ್ 2000 ರೂಪೀಸಿಂದಲೂ ಕೂಡ ನೀವು FD ಇಟ್ಟು ಅದಕ್ಕೆ ಬಡ್ಡಿಯನ್ನು ಪಡ್ಕೊಳ್ತಾ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಕಾರ್ಡನ್ನು ನಿಮ್ದಾಗಿಸ್ಕೊಳ್ಬೋದು. ಯಾವುದೇ ಕ್ರೆಡಿಟ್ ಸ್ಕೋರ್, ಸಿಬಿಲ್ ಸ್ಕೋರ್, ಸ್ಯಾಲರಿ ಸ್ಲಿಪ್, ITR ಏನು ಕೇಳಿದೆ ನಿಮಗೆ ಇನ್ಸ್ಟೆಂಟ್ ಆಗಿ ಕ್ರೆಡಿಟ್ ಕಾರ್ಡ್ ಕೊಟ್ಬಿಡ್ತಾರೆ. ಯಾರಿಗೆ ಬೇಕಾದರೂ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ. ರೂಪೇ ಕ್ರೆಡಿಟ್ ಕಾರ್ಡ್ ನಿಮ್ಮ UPI ಲಿಂಕ್ ಮಾಡಿಕೊಂಡು ನಿಮ್ಮ ಎಲ್ಲ ಅವಶ್ಯಕ ಪೇಮೆಂಟ್ಸನ್ನು ಸ್ಕ್ಯಾನ್ ಆ್ಯಂಡ್ ಪೇ ಕೂಡ ಮಾಡ್ಬೋದು. ಇದರಿಂದ ಕ್ಯಾಶ್ ಬ್ಯಾಕ್ ರಿವಾರ್ಡ್ಸ್ ಕೂಡ ಇದೆ. ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.